ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಜೋಕರ್ ರಿಯಾಕ್ಷನ್ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ಗೆಸ್ಟ್ ತೆಲುಗು ಇಂಡಸ್ಟ್ರಿಯ ನಮ್ಮ ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಅವ್ರ ಮೂವಿದೊಂದು ರಿವ್ಯೂ ಮಾಡ್ಬೇಕಂತ ಬಂದೀವ್ರಿ. ಆ ರಿವ್ಯೂ ನೋಡೋಕ್ಕಿಂತ ಮುಂಚೆ ನೀವೇನಾರು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋಕತ್ತಿದ್ರಪ್ಪ ಅಂದ್ರೆ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬೂಚಿ ಬಾಬು ಸನ ಅನ್ನುವಂಥ ಡೈರೆಕ್ಷನಲ್ಲಿ ಬಂದಿರುವಂಥ ಪೆದ್ದಿ ಸಿನಿಮಾದ್ದು ಇವತ್ತು ರಿವ್ಯೂ ಕೊಡಕ್ಕೆ ಬಂದ್ರಿ. ಫಸ್ಟ್ ಡೇ ಫಸ್ಟ್ ಶೋನ ಸಿಗ್ತೀರಿ ನಮ್ಗೆ ನಮ್ಮ ಊರಾಗ ಇವತ್ತು. ಯಾಕೆ ಅದು ನೋಡಿರಿ, ತೆಲುಗು ಇಂಡಸ್ಟ್ರಿ ಸಿನಿಮಾ ಮಂತ್ರಿ ಕೇಳಿ ಸಿನಿಮಾ ಅಂತ ನಮ್ಮ ಊರಾಗ ಬರಲೇ ಇಲ್ರಿ. ಸೊ ಈ ರೀತಿನೇ ಆಗ್ತಿರ್ತಾರೆ ಸಿನಿಮಾ, ಒಂದು ರೀತಿ ಕಾಂಟ್ರವರ್ಸಿ ಇರ್ತಾರಲ್ರಿ, ಆ ರೀತಿ ಹೊಂಟೈತ್ರಿ ಈ ಕಡೆ ಎಲ್ಲ. ಸೊ ಇಲ್ರಿ ಪೆದ್ದಿ ಸಿನಿಮಾ ನೋಡ್ಕೊಂಬಂದಿರಿ. ಇದಕ್ಕೆ ಡೈರೆಕ್ಟ್ರ್ ಯಾರಪ್ಪ ಅಂತಂದ್ರೆ ನಮ್ಮ ಬೂಚಿ ಬಾಬು ಸನ ಅಂತ ಹೇಳ್ರಿ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ AR ರೆಹಮಾನ್ ಪ್ರಖ್ಯಾತವಾಗಿರೋಂಥವ್ರು. ಇದರ ಸ್ಟಾರ್ ರೋಡಿಂಗ್ ಯಾರಪ್ಪ ಅಂತಂದ್ರೆ ನಮ್ಮ ರಾಮ್ ಚರಣ್ ಅವರು. ಹಂಗೆ ಇದ್ರೊಳಗೆ ಲೀಡ್ ರೋಡಿಂಗ್ ಒಳಗೆ ಬಂದಾರಂತ ಯಾರಂತ ನಮ್ಮ ಶಿವಣ್ಣ ಅವರು ಕೂಡ ಇದ್ದಾರೆ ಇದ್ರೊಳಗೆ ರೀ. ಸೊ ಕತೆ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ, ನಂದು ನಮ್ಮೂರು ನಮ್ಮ ಹೆಮ್ಮೆ ಅನ್ನೋದು. ಈಗ ನಮ್ಮ RCB ಅಂತ ಹೆಂಗೆಲ್ಲ ವರ್ಲ್ಡ್ ಕಡೆ ಹೇಳ್ಕೊತೀವಿ, ಹಂಗೆ ನಮ್ಮ ಊರು ನಮ್ಮ ಹಳ್ಳಿ, ನಮ್ಮ ಊರು ಐತಿ, ಒಂದು ಹಳ್ಳಿ ಐತಿ ಅನ್ನುವಂಥ ಒಂದು ಹೋಪ್ ಇಟ್ಕೊಂಡು ಗುದ್ದಾಡುವಂಥ ಸಿನಿಮಾನ ಒಂದು ಪೆದ್ದಿ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಅದರ ರಾಮ್ ಚರಣ್ ಅವರು ಹೋರಾಡೋದಾಯ್ತು, ಪ್ರತಿಯೊಂದು ಇದನ್ನು ಮಾಡೋದಾಯ್ತು, ಅವ್ರ ಊರು ಗೌರವನ ಕಾಪಾಡ್ಕೊಂಡ್ಕೋಸ್ಕರ ಅಕ್ಕಪಕ್ಕದ ಹಳ್ಳಿಯವರು ಆ ಊರಲ್ಲಿ ಏನೈತಿ ಬಿಡು, ಹಂಗೈತಿ ಬಿಡು, ಹಿಂಗೈತಿ ಬಿಡು, ಅಲ್ಲಿ ನೀರಿಲ್ಲ ಅದಿಲ್ಲ ಅಂತಿರ್ತಾರೆ. ಅಂಥ ಹಳ್ಳಿ ಒಳಗೆ ಇವರು ಹೆಸರು ಮಾಡ್ತಾರೆ. ಯಾರು? ನಮ್ಮ ರಾಮ್ ಚರಣ್ ಅವರು. ಅದ ಪೆದ್ದಿ ಸಿನಿಮಾದೊಂದು ಕ್ಲಾರಿಟಿ ಕೊಡುವಂಥದ್ದು ಒಂದು ಇದು ರೀ. ಸೊ ಸಿನಿಮಾದ ಬಗ್ಗೆ ಭಾಳ ಇಷ್ಟ ಆಗಿದ್ದೇನಪ್ಪ ಅಂತಂದ್ರೆ, ಪೆದ್ದಿ ಸಿನಿಮಾದೊಳಗೆ ಅವರು ಬಾಡಿ ಫಿಟ್ನೆಸ್ಲಿಂದ ಹಿಡಿದು ಅವ್ರ ಡ್ರೆಸ್ಸಿಂಗ್ ಕೋಡು ಅಷ್ಟೊಂದೇನು ನನಗೆ ಇದು ಅನ್ನಿಸ್ಲಿಲ್ಲ. ಸೊ ಅವ್ರೇನು ಸಾಂಗ್ಸ್ ಒಳಗೆ ಡ್ಯಾನ್ಸ್ ಒಂದು ಭಾಳ ಅಂದ್ರೆ ಭಾಳ, ನೀವು ಚಿಕ್ಕರಿ ಸಾಂಗ್ ಆಲ್ಮೋಸ್ಟ್ ನೋಡಿರ್ತೀರ ಅದ್ರೊಳಗೆ ಯಾವ ರೀತಿ ಸ್ಟೆಪ್ ಹಾಕಿರಂತಂದ್ರೆ, ಅದಕ್ಕಿಂತ ಎರಡಷ್ಟು ಹಾಕಿದ್ದಂಥ ಇನ್ನೂ 2-3 ಸಾಂಗ್ಗಳು ಕೂಡ ಅದಾವ್ರಿ ಅದರೊಳಗೆ. ಸೊ ತುಂಬ ಅಂದ್ರೆ ತುಂಬ ಚೆನ್ನಾಗೈತೆ ಮೂವಿ. ಏನಪ್ಪ ನಮ್ಮ ಶಿವಣ್ಣ ಅವ್ರದನ್ನ ಲೀಡಿಂಗ್ ರೋಡಾಗಿ ಕೊಟ್ಟರಪ್ಪ ಅಂತಂದ್ರೆ ಅದೇನು ಅಂತಿಂಥ ಕ್ಯಾರೆಕ್ಟರ್ ಏನಲ್ಲ, ಅದು ಅಗದಿ ಮೇನ್ ಬೇಕಾಗಿರುವಂಥ ಕ್ಯಾರೆಕ್ಟರ್ನ ಪೆದ್ದಿ ಸಿನಿಮಾದೊಳಗೆ. ಸೊ ಇನ್ನು ರಾಮ್ ಚರಣ್ ಅವರು ಆಯ್ತು ರೀ. ಮತ್ತು ಅದು ಬಿಟ್ರಪ್ಪ ಅಂತಂದ್ರೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿರುವಂಥ ನಮ್ಮ AR ರೆಹಮಾನ್ ಅವ್ರ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ, ಪ್ರತಿ ಮೂವಿ ಸ್ಟಾರ್ಟ್ ಆದಾಗ ಅಂತ ಹೇಳಿದ್ರೆ ಪ್ರತಿ ಎಂಡ್ ಆಗೋವರೆಗೂ ಆ ಮ್ಯೂಸಿಕ್ ಡೈರೆಕ್ಷನ್ ಐತಲ್ಲ ನೆಕ್ಸ್ಟ್ ಲೆವೆಲ್ ಒಳಗೆ ಕೊಟ್ಟಾರೆ. ಆ ರೀತಿ ಪರ್ಫಾರ್ಮೆನ್ಸಿಂಗ್ ಆಗಿತ್ತು ರೀ ಮ್ಯೂಸಿಕ್ ಡೈರೆಕ್ಷನ್ ಕೂಡ. ಸೊ ಬಿಟ್ರಪ್ಪ ಅಂತಂದ್ರೆ ಇನ್ನು ಹೀರೋಯಿನ್ ಆಗಿರೋವಂಥವ್ರ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಸೊ ಅವರು ಅದರ ಒಳಗೆ ಜಾಸ್ತಿ ಅವರು ಏನಪ್ಪ ಅಂತಂದ್ರೆ ಸಾಂಗಿನೊಳಗೆ ಜಾಸ್ತಿ ಕಂಡ್ಕೊಂಡಾರೆ, ಮೂವಿ ಒಳಗೆ ಜಾಸ್ತಿ ಕಂಡಿಲ್ಲ. ಯಾಕಪ್ಪ ಅಂತಂದ್ರೆ ಪೆದ್ದಿ ಸಿನಿಮಾ ಒಂದು ಒಬ್ಬ ಯುವಕ ಓಡಾಡ್ತಿರ್ತಾನೆ ರೀ, ಒಂದು ಹಳ್ಳಿಗೋಸ್ಕರ ಒಬ್ಬ ಯುವಕ ಓಡಾಡ್ತಿರ್ತಾನೆ ರೀ. ಅದ್ರೊಳಗೇನೋ ಸ್ವಲ್ಪ ಅಲ್ಪ ಅತ್ತಾಗಿತ್ತಾಗ ರಾಮ್ ಚರಣ್ ಅವ್ರ ಬಾಡಿ ನೋಡಿ ಬಿದ್ದಿರುವಂಥ ಫಿಗರ್ ಅದ ಹೀರೋಯಿನರ್ ಆಗಿರ್ತಾರೆ. ಸೊ ಅಷ್ಟೊಂದು ಹೆಣ್ಮಕ್ಳದ್ದು ಕಾಸ್ಟಿಂದು ಏನಿಲ್ಲ ರೀ, ಹೀರೋಯಿನ್ ಕಾಸ್ಟು ಅವ್ರದ್ದು ಅಷ್ಟೇ ಕಷ್ಟ ಐತ್ರಿ, ಜಾಸ್ತಿ ಏನಿಲ್ಲ. ಸೊ ರಾಮ್ ಚರಣ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಫುಲ್ ಅವ್ರದ್ದು ಮೂವಿ ಅವ್ರಿಗೆ ಒಳ್ಳೆ ಫೈಟ್ ರೀ, ಒಳ್ಳೆ ಸೀನ್ ಅದಾವ ರೀ. ಅವ್ರದ್ದು ಹಳ್ಳಿ ಬಿಟ್ಟಿಕ್ಕಾಟ ಮತ್ತು ಸಿಟಿಗೆ ಹೋಗ್ಬೇಕು, ಬೇರೆ ಕಡೆ ಹೋಗ್ಬೇಕು, ಇಂಟರ್ನ್ಯಾಷನಲ್ವರೆಗೂ ಹೋಗ್ಕಾಟ ಬರ್ತಾರೆ. ಸೊ ಇನ್ನೊಂದು ಏನಪ್ಪ ಅಂತಂದ್ರೆ, ಈಗೇನು ಟ್ರೈಲರ್ ಬಿಟ್ಟಿದ್ರಲ್ರಿ, ಆ ಟ್ರೈಲರ್ಗೆ ಈ ಬಂದಿರೋ ಮೂವಿಗೆ ಭಾಳ ವ್ಯತ್ಯಾಸ ಐತ್ರಿ. ಆ ಟ್ರೈಲರ್ ರಿಯಾಕ್ಷನ್ ಮಾಡಿದಾಗ, ಆ ಟ್ರೈಲರ್ ನೋಡಿದಾಗ ನನಗೇನು ಅನಿಸಿತಪ್ಪ ಅಂತಂದ್ರೆ, ನಮ್ಮ ಕಿಚ್ಚ ಭಾಷಾ ಸುದೀಪ್ ಅವ್ರದ್ದು ಪೈಲ್ವಾನ್ ಮೂವಿ ನೆನಪಾಗಿತ್ತು ನಂಗೆ. ಸೇಮ್ ಆ್ಯಸ್ ಇಟ್ ಈಸ್ ಹಂಗೆ ಇತ್ತು ಅದ್ರೊಳಗೆ. ಸೊ ಇದು ಏನೋ ಆಗಿರಕ್ಕಿಲ್ಲ ಬಿಡ ಅಂತ ಅಂದ್ಕೊಂಡಿದ್ದೆ. ಬಟ್ ಅದ್ರೊಳಗೆ ಟ್ರೈಲರ್ ಒಳಗೆ ಏನು ಬಂದವ್ರಿ ಕೆಲವಿಷ್ಟು ಸೀನ್ಗಳು ಅವು ಆಯ್ತು, ಅವೆಲ್ಲ ಈ ಮೂವಿ ಒಳಗೆ ಇಲ್ಲ. ಆ ರೀತಿ ಒಂದು ಕ್ಲಾರಿಟಿ ಕೊಟ್ಟಾಕ ನೋಡಿರಿ. ಯಾರಾದ್ರೂ ಟ್ರೈಲರ್ ನೋಡಿಲ್ಲ ಅಂದ್ರೆ ನೋಡೋಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಹೋಗಿ ಮೂವಿ ನೋಡಿರಪ್ಪ ಅಂತಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಟ್ರೈಲರ್ ನೋಡಿರಪ್ಪ ಅಂತಂದ್ರೆ ಸಿನಿಮಾದಾಗ ಏನಿಲ್ಲ ಅಂದ್ಬಿಡು ಅನ್ನಂಗೆ ಆಗುತ್ತೆ ರೀ. ಸೊ ದಯವಿಟ್ಟು ಯಾರು ಟ್ರೈಲರ್ ನೋಡೋಕೆ ಹೋಗ್ಬೇಡ್ರಿ, ಡೈರೆಕ್ಟ್ ಹೋಗಿ ಮೂವಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ರಿ. ಕನ್ನಡದೊಳಗಾರ ಡಬ್ ಆಗೈತೆ ರೀ ಸಿನಿಮಾ. ರಾಮ್ ಚರಣ್ ಅವರು ಅವರ ವಾಯ್ಸ್ ಆದಂಥ ವಾಯ್ಸ್ ಒಳಗೆ ಡಬ್ಬಿಂಗ್ ಕೂಡ ಮಾಡ್ಯಾರಿ. ತುಂಬ ಚೆನ್ನಾಗಿ ವಾಯ್ಸ್ ಡಬ್ಬಿಂಗ್ ಮಾಡ್ಯಾರಿ, ತುಂಬ ಚೆನ್ನಾಗಿ ಸಾಂಗ್ಸ್ಗಳು ಅದ ರೀ. ಅವ್ರ ಫಿಟ್ನೆಸ್ ಆತ್ರಿ, ಅವ್ರ ಡ್ಯಾನ್ಸಿಂಗ್ಸ್ ಆತ್ರಿ, ನಮ್ಮ ಶಿವರಾಜ್ ಕುಮಾರ್ ಅನ್ನೋರ್ದು ಪರ್ಫಾರ್ಮೆನ್ಸಿಂಗ್ ಆತ್ರಿ. ತುಂಬ ಅಂದ್ರೆ ತುಂಬ ಚೆನ್ನಾಗೈತೆ ರೀ. ಮೂವಿ ಸಖತ್ ಹಿಟ್, ಸೂಪರ್ ಹಿಟ್ ಆಗಿ ರನ್ ಆಗಕತ್ತೈತೆ ರೀ. ಸಿನಿಮಾ ಇವತ್ತು ರಿಲೀಸ್ ಆಗಿ ಓಡಿ ಎಲ್ಲ ಕಡೆ ಕಲೆಕ್ಷನ್ ಮಾಡಕತ್ತೈತೆ ರೀ. ನೀವು ಹೋಗ್ಕಾಟ ಎಲ್ಲರೂ ಮೂವಿ ನೋಡ್ರಿ, ಬೆಳೆಸ್ರಿ, ಹರಸ್ರಿ ಅಂತಂದು ಹೇಳ್ತೀವಿ. ಯಾಕಪ್ಪ ಅಂದ್ರೆ ರಾಮ್ ಚರಣ್ ಅವ್ರಿಗೆ ನಮ್ಮ ಕರ್ನಾಟಕದ ಮೇಲೆ ಒಂದು ಗೌರವ ಐತ್ರಿ. ಅವ್ರು ಯಾವಾಗ ಬಂದು ಪ್ರೆಸ್ ಮೀಟ್ ಬಂದ್ರೆ ಕನ್ನಡದೊಳಗೆ ಮಾತಾಡೋಕೆ ಒಂದು ಸ್ವಲ್ಪ ಇದನ್ನು ಪ್ರಯತ್ನ ಪಡ್ತಾರೆ ಅವ್ರು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಕನ್ನಡದೊಳಗೂ ನನ್ನ ಫ್ಯಾನ್ಸ್ ಅದಾರ ಅನ್ನುವಂಥ ಒಂದು ಅವ್ರಸ್ಕರಣ ಅವ್ರ ಪ್ರಯತ್ನ ಪಡಾಕತ್ತಾರೆ. ನಮ್ಮ ಕರ್ನಾಟಕದ ಅಂತಾರೆ ಇದು ಬೇರೆ ಕಡೆ ಏನು ಓದಾರದ್ರಲ್ರಿ ಮಾಡ್ತಾ ಬಿಟ್ಟಾರೆ ಅವ್ರು. ಆ ಥರ ಯಾರು ಮಾಡಿಲ್ರಿ. ತೆಲುಗು ಇಂಡಸ್ಟ್ರಿ ಒಳಗೆ ಒಂದು 3-4 ಜನಕ್ಕೆ ನಮ್ಮ ಕರ್ನಾಟಕದ ಮೇಲೆ ಒಂದು ಪ್ರೀತಿ ಐತ್ರಿ. ಅವ್ರಿಗೆ ನಾವು ಪ್ರೀತಿ ಕೊಡೋಣ ಅಂತ ಹೇಳ್ತಾ, ನಾ ಇಷ್ಟೊತ್ತವರೆಗೆ ಕೊಟ್ಟಿರುವಂಥ ಪೆದ್ದಿ ಸಿನಿಮಾದ ರಿವ್ಯೂ ನಿಮ್ಗೆ ಏನಾರು ಇಷ್ಟ ಆಗಿತ್ತವಪ್ಪ ಅಂತಂದ್ರೆ ನಮ್ಮ ಚಾನಲ್ ಲೈಕ್ ಮಾಡ್ಕೊರಿ, ಶೇರ್ ಮಾಡ್ಕೊರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾನು ನೆಕ್ಸ್ಟ್ ರಿಯಾಕ್ಷನ್ ಅಥವಾ ಟ್ರೈಲರ್, ಟೀಸರ್, ಸಾಂಗ್
ರಿವ್ಯೂ ಮೂಲಕ ಸಿಗ್ತೀನಂತ್ರಿ. ಸೊ ಕೆಲವಷ್ಟು ಕಾರಣಾಂತರಗಳಿಂದ ಸ್ವಲ್ಪ ವಿಡಿಯೋ ಭಾಳ ದಿನಕ್ಕೆ ಬರಾಕತ್ತಾವ್ರಿ. ಸೊ ಅದನ್ನು ಸ್ವಲ್ಪ ಸರಿಪಡಿಸ್ಕೊಂಡು ಆದಷ್ಟು ಜಲ್ದಿ ನಾನು ಕಮ್ ಬ್ಯಾಕ್ ಹಾಕೊಂತ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡುವಂಥ ಒಂದು ಇದನ್ನು ಇಟ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ರೀ. ಅಲ್ಲಿವರೆಗೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ನಮಸ್ಕಾರ, ಧನ್ಯವಾದಗಳು.